ಮನೋಸಿಂಚನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಭಾರದ್ವಾಜ್. ಅಮಾವಾಸ್ಯೆ ಹುಣ್ಣಿಮೆ ಸಮಯದಲ್ಲಿ ಮನುಷ್ಯನ ಮೇಲೆ ಚಂದ್ರನ ಪರಿಣಾಮ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇಂದು ನಮ್ಮೊಟ್ಟಿಗಿದ್ದಾರೆ ಸವಿಕಲ್ಪ ಹಾಲಿಸ್ಟಿಕ್ ಸೆಂಟರ್ನ ಫೌಂಡರ್ ಹಾಗೂ ಎನರ್ಜಿ ಥೆರಪಿಸ್ಟ್ ಶ್ರೀಮತಿ ರಮ್ಯಾ ಸುರೇಶ್. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ನಿಮ್ಮ ಜೀವನದಲ್ಲೂ ಮಾನಸಿಕ ಸಮಸ್ಯೆ, ಆರ್ಥಿಕ ಸಮಸ್ಯೆ, ಆರೋಗ್ಯ ಸಮಸ್ಯೆ ಇದ್ರೆ ಅದಕ್ಕೆ ಪರಿಹಾರ ಬೇಕಿದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತನಾಡಬಹುದು. ಇಲ್ಲವಾದಲ್ಲಿ ಸವಿಕಲ್ಪ ಹಾಲಿಸ್ಟಿಕ್ ಸೆಂಟರ್ಗೆ ನೇರ ಭೇಟಿಗಾಗಿ ಮೊದಲೇ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ಅನ್ನ ಪಡೆದುಕೊಳ್ಳಿ. ಮೇಡಮ್, ಇವತ್ತು ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಸಾಕಷ್ಟು ಜನಕ್ಕೆ ತೊಂದರೆ ಆಗೋದ್ರ ಬಗ್ಗೆ ಮಾತಾಡಿದ್ದೀವಿ. ಚಂದ್ರನ ಪ್ರಭಾವ ಇರುತ್ತೆ ಅಂತ ನೀವು ಹಿಂದಿನ ಸಂಚಿಕೆಯಲ್ಲೂ ಕೂಡ ಹೇಳಿದ್ದೀರಾ. ಇದು ಎಷ್ಟರ ಮಟ್ಟಿಗೆ ನಿಜ ಅಂತ? ಸ್ಪಿರಿಚುವಲ್ ಪ್ರಾಕ್ಟೀಸರ್ಸ್ ಇರ್ಬೋದು, ಮೈಂಡ್ ಪ್ರೊಫೆಷನಲ್ಸ್ ಇರ್ಬೋದು, ಇವರೆಲ್ಲ ಆಲ್ಮೋಸ್ಟ್ 81% ಅಷ್ಟು ಚಂದ್ರನ ಪ್ರಭಾವ ಒಬ್ಬ ಮನುಷ್ಯನ ಮೈಂಡ್ ಸ್ಟೇಟ್ ಮೇಲೆ ಬೀಳುತ್ತೆ ಅಂತ ರಿಸರ್ಚ್ ಅಲ್ಲಿ ಹೇಳಿದ್ದಾರೆ. ಸೊ ಮೈಂಡ್ ಮೇಲೆ ಅಂದ್ರೆ ಮನಸ್ಸಿನ ಮೇಲೆ ಅಸ್ಟ್ರಾಲಜಿ ಪ್ರಕಾರ ಚಂದ್ರ ಅಂದ್ರೆ ಮನಸ್ಸು. ಯಾವಾಗ ಚಂದ್ರ ನಮ್ಮ ಭೂಮಿಗೆ ಹತ್ರ ಬರ್ತಾನೋ ಆ ಟೈಮಲ್ಲಿ ಅಂದ್ರೆ ಈ ಹುಣ್ಣಿಮೆ ಟೈಮಲ್ಲಿ ಅದರ ಗ್ರಾವಿಟೇಷನಲ್ ಫೋರ್ಸ್ ಇಂದಾಗಿ ಚಂದ್ರನ ಒಂದು ಪ್ರಭಾವ ನೀರಿನ ಮೇಲೆ ಅತ್ಯಧಿಕವಾಗಿ ಆಗುತ್ತೆ. ಆದ್ರಿಂದನೇ ಸಮುದ್ರದಲ್ಲಿ ಕರಾಳವಾಗಿ ಏಳುವಂತಹ ಅಲೆಗಳು ಕಾರಣ ಆಗೋದು. ಅಂದ್ರೆ ಅದಕ್ಕೋಸ್ಕರನೇ ಅಲ್ಲಿ ತುಂಬಾ ಜನ ಹುಣ್ಣಿಮೆ ಟೈಮಲ್ಲಿ ಸಮುದ್ರದ ಹತ್ರ ಹೋಗಕ್ ಭಯ ಬೀಳ್ತಾರೆ. ಯಾಕಂದ್ರೆ ತುಂಬಾ ಒಂದು ಪ್ರಕೋಪವಾಗಿ ಅದರದ್ದು ಅಲೆಗಳಿರುತ್ತೆ. ನೀರಿನ ಮೇಲೆ ಬಹಳಷ್ಟು ಪ್ರಭಾವ ಬೀರೋದ್ರಿಂದ ಇನ್ನು ನಮ್ಮ ದೇಹ ಬಂದು 70 to 75% ವಾಟರ್ ಕಂಟೆಂಟ್ ಇರೋದ್ರಿಂದ ನಮ್ಮ ಮನಸ್ಥಿತಿ ಮೇಲೇನು ಚಂದ್ರನ ಪ್ರಭಾವ ಬೀಳೋದು ನಾರ್ಮಲ್ ಅಂತಾನೆ ಹೇಳ್ಬೋದು. ಸೊ ನಾರ್ಮಲ್ ಅಂತ ಬಂದಾಗ ಇಲ್ಲಿ ನಾವು ಮೆಂಟಲಿ ಯಾವ ಸ್ಟೇಟಲ್ಲಿ ಇರ್ತೀವಿ ಬೇರೆ ದಿನಗಳಲ್ಲಿ, ಹುಣ್ಣಿಮೆ ಅಮಾವಾಸ್ಯೆ ಬಿಟ್ಟು ಬೇರೆ ದಿನಗಳಲ್ಲಿ ನಮ್ಮ ಮೈಂಡ್ ಸ್ಟೇಟ್ ಏನಿದೆ, ನಮ್ಮ ಕ್ವಾಲಿಟೀಸ್ ಏನಿದೆ, ನಮ್ಮ ಥಿಂಕಿಂಗ್ಸ್ ಏನಿದೆ, ಅದು ಇಲ್ಲಿ 30 to 40% ಎನ್ಹಾನ್ಸ್ ಆಗುತ್ತೆ. ನಾವು ತುಂಬಾ ಅಗ್ರೆಸಿವ್ ಆಗಿ, ವೈಲೆಂಟ್ ಆಗಿ, ತುಂಬಾ ಡಿಪ್ರೆಷನ್, ಆಂಗ್ಸೈಟಿ, ಚೀರಾಡೋದು, ಕೂಗಾಡೋದೆಲ್ಲ ಮಾಡ್ತಾ ಇದ್ರೆ ಈ ದಿನಗಳಲ್ಲಿ ಅದು ಅಧಿಕ ಆಗುತ್ತೆ. ಅದೇ ನಾವು ಸಾಮಾನ್ಯ ಒಂದು ನೆಮ್ಮದಿಯಾಗಿ, ಜಾಯ್ಫುಲ್ ಆಗಿ, ಪೀಸ್ಫುಲ್ ಆಗಿ ಮೆಡಿಟೇಟಿವ್ ಸ್ಟೇಟಲ್ಲಿ ಇರ್ಬೋದು, ಇಲ್ಲ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಅಲ್ಲಿ ಇರ್ಬೋದು, ಇಲ್ಲ ಹೋಮಗಳನ್ನ ಮಾಡ್ಕೊಂಡಿರೋ ಅಂಥವ್ರು ಇರ್ಬೋದು, ಈ ತರ ಮೈಂಡ್ ಸ್ಟೇಟ್ ಇದ್ದಾಗ, ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಇದ್ದಾಗ ಈ ಒಂದು ಕ್ವಾಲಿಟಿ ಸಹ ಇನ್ನೂ ಹೆಚ್ಚಾಗತ್ತೆ. ಹುಣ್ಣಿಮೆ ಬರ್ತಿದ್ದಾಗೆ ನಾವೆಲ್ಲ ನೋಡ್ತೀವಿ, ಯಾವುದಾದ್ರು ಒಂದು ಹೊಸ ಕಾರ್ಯಗಳನ್ನ ಶುರು ಮಾಡ್ತೀವಿ, ಹೋಮ ಹವನಗಳು ಜಾಸ್ತಿ ನಡೀತಾ ಇರುತ್ತೆ. ಒಂದು ಮನೆ ಎಂಟರ್ ಆಗಬೇಕು, ಒಂದು ಆಫೀಸ್ ಎಂಟರ್ ಆಗಬೇಕು, ಇಲ್ಲ ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಹುಣ್ಣಿಮೆ ದಿನ ಬಹಳ ಶ್ರೇಷ್ಠ ಅಂತಾನು ಹೇಳ್ತೀವಿ. ಅಂದ್ರೆ ತುಂಬದಂಗೆ ನಿಮ್ಮ ಜೀವನನೂ ತುಂಬಿರ್ಲಿ, ಆ ಬೆಳಕಿಂದ ತುಂಬಿರ್ಲಿ ಅಂತ ಹೇಳಿ. ಮತ್ತೆ ಯಾರು ಈ ಒಂದು ಇದರ ಕೆಲವೊಂದು ಪ್ರಾಕ್ಟೀಸಸ್ಸು ಇದೆ. ಸೊ ಈ ಥರ ಮನಸ್ಸಿನ ಮೇಲೆ ಬಹಳಷ್ಟು ಪ್ರಭಾವ ಬೀರುತ್ತೆ. ಇದು ದೈಹಿಕವಾಗೂ ಸಹ ಪ್ರಾಬ್ಲಮ್ಸ್ ಆಗುತ್ತೆ, ದೈಹಿಕವಾಗೂ ಎನ್ಹಾನ್ಸ್ ಆಗುತ್ತೆ, ಮನಸ್ಸಿಗೂ ಪ್ರಾಬ್ಲಮ್ ಆಗುತ್ತೆ, ಮನಸ್ಸು ಎನ್ಹಾನ್ಸ್ ಆಗುತ್ತೆ. ಈ ರೀತಿ ಚಂದ್ರನ ಪ್ರಭಾವ ಖಂಡಿತವಾಗ್ಲೂ ಮನುಷ್ಯನ ಮನಸ್ಥಿತಿ ಹಾಗೂ ದೇಹದ ಮೇಲೆ ಪ್ರಭಾವ ಬೀಳುತ್ತೆ. ಓಕೆ, ಇನ್ನು ನಮ್ಮ ಟಿವಿ ಶೋಗೆ ಈ ಮನೋಸಿಂಚನ ಕಾರ್ಯಕ್ರಮಕ್ಕೆ ಕಾಲ್ ಮಾಡೋರು ಸಾಕಷ್ಟು ಜನಕ್ಕೆ ನೀವು ಕೇಳಿದ್ದೀರಾ, ಅಮಾವಾಸ್ಯೆ ಹುಣ್ಣಿಮೆ ಸಮಯದಲ್ಲಿ ನಿಮ್ಮ ದೇಹ ಸ್ಥಿತಿ ಅಥವಾ ಮನಸ್ಸಿನ ಭಾವನೆ ಯಾವ ರೀತಿ ಇರುತ್ತೆ ಅಂತ. ಯಾಕೆ ಈ ರೀತಿ ಕೇಳಿರ್ತೀರಾ? ನಾವು ನಾರ್ಮಲ್ ಡೇಸಲ್ಲಿ ಅವ್ರ ಪ್ರಾಬ್ಲಮ್ಸು ಏನೋ ಬಂದು ಹೋಗಿ ಮಾಡ್ತಾ ಇರ್ತಾರೆ. ಒಂದು ವೇಳೆ ಅವರಿಗೆ ಬಾಡಿ ಪೇಯ್ನ್ ಇದ್ದರೆ, ಒಂದು ವೇಳೆ ಅವರಿಗೆ ಒಂದು ಮನಸ್ಥಿತಿ ನೆಗೆಟಿವ್ ಎಮೋಷನ್ಸ್ ಇರ್ಬೋದು, ನೆಗೆಟಿವ್ ಬ್ಲಾಕೇಜಸ್ ಇರ್ಬೋದು, ಇಲ್ಲ ಒಂದು ತುಂಬ ಐಸೋಲೇಟೆಡ್ ಆಗಿರೋ ಅಂಥದ್ದು, ಯಾರ ಜೊತೆನೂ ಮಾತಾಡದೇ ಇರೋ ಅಂಥದ್ದು, ಇಲ್ಲ ತುಂಬ ಕೆಲವೊಬ್ಬರಿಗೆ ಈ ದಿನ ಪೂರ್ತಿ ಸುಮ್ಮನೆ ಮಲ್ಗೇ ಇರ್ತಾರೆ, ಏನು ಮಾತಾಡೋಕ್ಕಾಗಲ್ಲ, ಬಾಡಿ ಪೇಯ್ನ್ಸ್ ಇರುತ್ತೆ, ಮನಸ್ಸು ತುಂಬ ನೊಂದೋಗಿರುತ್ತೆ, ಕುಗ್ಗೋಗಿರ್ತಾರೆ, ಏನೂ ಕಾರಣ ಇಲ್ಲದೇನೆ ಜೀವನನೇ ಆಗೋಯ್ತು ಅಂತ ತಿಳ್ಕೊಂಡಿರ್ತಾರೆ. ಈ ಥರದ್ದೆಲ್ಲ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಟೈಮಲ್ಲಿ ಏನಾಗುತ್ತೆ, ಮನಸ್ಥಿತಿ ಅಲ್ವಾ ಇದು, ಅದಿನ್ನೂ ಜಾಸ್ತಿ ಆಗುತ್ತೆ. ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಿರಲ್ಲ. ಆ ಪ್ರಭಾವ ಒಂದು ಆಂಗ್ಸೈಟಿಯಾಗಿ ಟರ್ನ್ ಆಗುತ್ತೆ, ಇಲ್ಲ ಇನ್ನೂ ಜಾಸ್ತಿ ಡಿಪ್ರೆಸ್ ಆಗುವಂಥದ್ದು, ಇಲ್ಲ ಮನೆಯವ್ರ ಮೇಲೆ ಕೂಗಾಡೋದು, ಚೀರಾಡೋದು. ಬಹಳಷ್ಟು ಮನೆಗಳಲ್ಲಿ ಜಗಳಗಳಾಗೋದೇ ಈ ಟೈಮಲ್ಲಿ. ಈವನ್ ರಿಸರ್ಚ್ ಅಲ್ಲೂ ತೋರಿಸಿದ್ದಾರೆ, ಬಹಳಷ್ಟು ಸೂಸೈಡ್ ಅಟೆಂಪ್ಟ್ಸ್ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಆಗುತ್ತೆ. ಯಾಕಂದ್ರೆ ಮನಸ್ಥಿತಿ ಮೇಲೆ ಕಂಟ್ರೋಲ್ ಇಲ್ಲದೆ ಇರೋ ಕಾರಣ ಈ ಒಂದು ಅಟೆಂಪ್ಟ್ಸ್ ಆಗುತ್ತೆ ಅಂತ ಹೇಳಿ. ಇನ್ನು BP, ಶುಗರು, ಈ ಥರದ್ದೆಲ್ಲನೂ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಅಂದ್ರೆ ಕ್ರಿಯೇಟ್ ಅನ್ನೋದಕ್ಕಿಂತ ಅದು ಪವರ್ ಜಾಸ್ತಿ ಆಗ್ತಾ ಇರುತ್ತೆ. ಅಥವಾ ಲೋ ಆಗಿದ್ರೆ ಇನ್ನೂ ಲೋ ಆಗೋಗುತ್ತೆ, ಹೈ ಇದ್ರೆ ಇನ್ನೂ ಹೈ ಆಗುತ್ತೆ. ಈ ಥರ ಸ್ಥಿತಿ ಆಗುತ್ತೆ.
ಈ ಬ್ಲ್ಯಾಕ್ ಮ್ಯಾಜಿಕ್ಸು ಅಷ್ಟೇ ಈ ದಿನಗಳಲ್ಲಿ ತುಂಬ ಪ್ರಭಾವ ಜಾಸ್ತಿ ಇರುತ್ತೆ. ಯಾಕಂದರೆ ನಮ್ಮ ಮನಸ್ಸಿನ ಮೇಲೆ ನಮಗೆ ಕಂಟ್ರೋಲ್ ಇರಲ್ಲ ಈ ದಿನಗಳಲ್ಲಿ. ಅವ್ರೇನಾದರೂ ಬೇರೆ ಪ್ರಾಕ್ಟೀಸಸ್ ಇಲ್ಲ ಅಂದರೆ, ಸ್ಪಿರಿಚುವಲಿ ಪ್ರಾಕ್ಟೀಸಸ್ ಇಲ್ಲ, ನಾರ್ಮಲ್ ಲೈಫ್ ಲೀಡ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಯಾವುದೇ ಒಂದು ಬ್ಲ್ಯಾಕ್ ಮ್ಯಾಜಿಕ್ಕು ಪ್ರಯೋಗಗಳು ಮಾಡೋ ಅಂಥದ್ದು ಅಮಾವಾಸ್ಯೆ ದಿನದಲ್ಲಿ ಅವ್ರಿಗೆ ಅದ್ರ ರಿಸಲ್ಟು ಹುಣ್ಣಿಮೆ ಒಳಗಡೆ ಬಂದ್ಬಿಡುತ್ತೆ. ಅವ್ರು ನೋಡ್ಕೊಂಡಿಲ್ಲ, ಅವ್ರಿಗೆ ಗೊತ್ತಾಗ್ಲಿಲ್ಲ ಅಂತ ಅಂದರೆ ಅಮಾವಾಸ್ಯೆಯಿಂದ ಹುಣ್ಣಿಮೆ 15 ದಿನದ ಸಮಯದಲ್ಲಿ ಅವ್ರು ಏನು ಪ್ರಯೋಗ ಮಾಡಿದ್ದಾರೆ 80% ರೀಚ್ ಆಗೋಗುತ್ತೆ ಇವ್ರಿಗೆ. ಆದ್ರಿಂದ ಅಮಾವಾಸ್ಯೆಯಿಂದ ಹುಣ್ಣಿಮೆ ಒಳಗಡೆ ಆ ಸೈಕಲ್ ಏನಿದೆ ಆ ಸೈಕಲ್ ಒಳಗಡೆ ಇವ್ರು ಅದಕ್ಕೆ ಗುರಿ ಆಗೋಗಿರ್ತಾರೆ. ಆ ಒಂದು ಅದು ಪ್ರತಿ ಸೈಕಲ್ಸಲ್ಲೂ ಎನ್ಹಾನ್ಸ್ ಆಗ್ತಾ ಹೋಗುತ್ತೆ, ಅಂದ್ರೆ ಇನ್ನು ಎಚ್ಚೆತ್ಕೋತಾ ಹೋಗುತ್ತೆ. ನಾವ್ ಯಾವಾಗ ಗುರ್ತಿಡಿಯಲ್ವೋ ಆವಾಗ. ಆದ್ರಿಂದನೇ ಈ ಒಂದು ಅಮಾವಾಸ್ಯೆ ಹುಣ್ಣಿಮೆನಲ್ಲಿ ದೇಹದಲ್ಲಿ ಇಷ್ಟೊಂದು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾ ಇದೆ ಅಂದ್ರೆ ಖಂಡಿತವಾಗ್ಲೂ ನೆಗೆಟಿವ್ ಎನರ್ಜಿ ಫೋರ್ಸಸ್ಸು ಇದ್ದೇ ಇರುತ್ತೆ, ಮತ್ತು ನೆಗೆಟಿವ್ ಮೈಂಡ್ಸೆಟ್ ಜಾಸ್ತಿ ಪ್ರಭಾವನ ಬೀರುತ್ತೆ. ಸೊ ಪ್ರತಿ ಸಲ ನಾವು ಪ್ರತಿಯೊಬ್ಬರನ್ನು ಯಾರೇ ಆದರೂ ಇಲ್ಲ ಮೇಡಮ್ ಬಹಳಷ್ಟು ನಮಗೆ ಮೈಕೈ ಎಲ್ಲ ಜರ್ಜರಿತವಾಗುತ್ತೆ, ಯಾರೋ ಹಿಡ್ಕೊಂಡು ಚಚ್ಚದಂಗೆ ಆಗುತ್ತೆ, ಈ ಥರ ಎಲ್ಲ ಆಗುತ್ತೆ ಅಂದಾಗ ನಾವು ಫಸ್ಟ್ ಕೇಳೋದೆ ಅಮಾವಾಸ್ಯೆ ಹುಣ್ಣಿಮೆನಲ್ಲಿ ಇದ್ರದ್ದು ಎಷ್ಟು % ಜಾಸ್ತಿ ನೀವು ಅದನ್ನು ಅನುಭವಿಸ್ತಾ ಇರ್ತೀರಾ, ಎಷ್ಟು ನೀವು ಸಫರ್ ಮಾಡ್ತೀರಾ ಅಂತ ಹೇಳಿ. ಓಕೆ, ಇನ್ನು ಬೇರೆ ಯಾವೆಲ್ಲ ರೀತಿ ಚಂದ್ರನ ಪ್ರಭಾವ ಮನುಷ್ಯನ ಮೇಲಿರುತ್ತೆ? ಈ ಒಂದು ಚಂದ್ರ ಬಂದು ಒಂದು ಸೈಕಲ್ಸ್ ಅಲ್ಲಿ ಮೂವ್ ಆಗ್ತಾ ಇರ್ತಾರೆ. ಮುಂಚೆ ಅನ್ನೋದಕ್ಕಿಂತ ಈಗಲೂ ಸಹ ಇವಾಗ್ಲೂ ನಮ್ಮ ಹೆಣ್ಣು ಮಕ್ಕಳ ಮಂತ್ಲಿ ಸೈಕಲ್ಸ್ ಅನ್ನ ಹುಣ್ಣಿಮೆ ಮಂತ್ಲಿ ಸೈಕಲ್ಸ್ಗೆನೆ ಮ್ಯಾಚ್ ಮಾಡ್ತಾರೆ. 28 days to 35 days ಅಂತಾನೆ ಮ್ಯಾಚ್ ಮಾಡ್ತಾರೆ. ನಂತರ BP ನಾನು ಹೇಳಿದ್ನಲ್ಲ, ಶುಗರ್, ಲೋ ಶುಗರ್, ಹೈ ಶುಗರ್, ಲೋ BP, ಹೈ BP, ಬಾಡಿನಲ್ಲಿ ಬ್ಲಡ್ ಪ್ರೆಷರು ಅಷ್ಟೇ ಏರ್ತಾ ಇರತ್ತೆ, ಇಳಿತಾ ಇರತ್ತೆ. ತುಂಬ ಪ್ರಾಬ್ಲಮ್ ಆಗೋದು ನಿದ್ದೆಗೆ. ಸ್ಲೀಪಿಂಗ್ ಡಿಸಾರ್ಡರ್ ಇರೋರಿಗೆ ಈ ದಿನಗಳಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ. ಯಾರು ಮೆಡಿಟೇಟಿವ್ ಸ್ಟೇಟಲ್ಲಿ ಇರ್ತಾರೆ, ಯಾರು ಬಹಳಷ್ಟು ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಇರ್ತಾರೆ, ಅವರು ಈ ದಿನ ಎಲ್ಲ ಮಂಪರಲ್ಲೇ ಇರ್ತಾರೆ. ಯಾಕಂದ್ರೆ ಆ ಒಂದು ಆಲ್ಫಾ ಸ್ಟೇಟಲ್ಲೇ ಇರ್ತಾರೆ. ಆಲ್ಫಾ ಸ್ಟೇಟಿಗೆ ರೀಚ್ ಆಗೋದು ಅಂದರೆ ನಮ್ಮ ಒಂದು ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಇರೋ ಅಂಥದ್ದು. ಮತ್ತು ಈ ಮಕ್ಕಳಲ್ಲಿ ಬಂದು ಈ ದಿನ ತುಂಬ ರಚ್ಚೆ ಹಿಡಿಯುವಂಥ ಮಕ್ಕಳು, ತುಂಬ ಕೋಪ ಇದ್ದರೆ ಮಕ್ಕಳಿಗೆ ಇನ್ನೂ ಅತಿರೇಕಕ್ಕೆ ಹೊರಟೋಗುತ್ತೆ. ಅದೇ ಮಕ್ಕಳು ತುಂಬ ಖುಷಿಯಾಗಿ ಜಾಯ್ಫುಲ್ ಆಗಿರೋವಂಥವ್ರು ಅನ್ಲಿಮಿಟೆಡ್ ಆಗಿ ಹ್ಯಾಪಿನೆಸ್ಸನ್ನು ನೋಡ್ತಾ ಇರ್ತಾರೆ. ಯಾಕಂದರೆ ಮಕ್ಕಳು ಅಂದರೆ ಅವ್ರಿಗಿನ್ನೂ ಅವರ ಬಾಂಡೇಜ್ ಇರಲ್ಲ, ಅವರ ಸ್ಟ್ರಾಂಗ್ ಇರಲ್ಲ, ಇನ್ನು ಈಗ ಬೆಳೀತಾ ಇರೋದ್ರಿಂದ ಅದರ ಎಫೆಕ್ಟು ಹಾಗೇ ಇರುತ್ತೆ. ಪ್ರಾಣಿ ಪಕ್ಷಿ ಈವನ್ ಮರ ಗಿಡಗಳು ಸಹ ಈ ಒಂದು ಎನರ್ಜಿ ಮೇಲೇನೆ ವರ್ಕ್ ಆಗುತ್ತೆ. ಪ್ರಾಣಿಗಳಲ್ಲಿ ಬಹಳಷ್ಟು ಅವರುಗಳ ಸಂತಾನ ಈ ಒಂದು ಮೂನ್ ಸೈಕಲ್ಸ್ ಮೇಲೇನೆ ಡಿಪೆಂಡ್ ಆಗುತ್ತೆ. ಮತ್ತೆ ಸಮುದ್ರದಲ್ಲಿ ಮೇಯ್ನ್ ಆಗಿ ಸಮುದ್ರದ ಪ್ರಾಣಿಗಳಲ್ಲಿ ಇದು ತುಂಬಾ ಎಫೆಕ್ಟ್ ಮಾಡುತ್ತೆ. ಯಾಕಂದ್ರೆ ಅದು ಹತ್ರ ಬಂದಂಗೆ ಇದ್ರದ್ದು ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ, ಕೆಲವೊಂದಕ್ಕೆ ಎನರ್ಜಿ ಲೆಸ್ ಆಗ್ತಾ ಹೋಗುತ್ತೆ. ಇನ್ನು ಬೇರೆ ತರ ನೋಡಕ್ ಬಂದಾಗ ನಮ್ಮ ಮೈಂಡ್ ಸೆಟ್ ಮಾನಸಿಕವಾಗಿ ಕುಗ್ಗೋ ಅಂಥದ್ದಿರ್ಬೋದು ಅಥವಾ ಎಲಿವೇಟ್ ಆಗೋ ಅಂಥದ್ದಿರ್ಬೋದು, ಇದು ನಾರ್ಮಲ್ ಆಗಿ ಚೇಂಜ್ ಆಗ್ತಾನೆ ಇರುತ್ತೆ. ಹೈ ಆಗಿ ಪೀಕ್ ಕೊಟ್ಟೋಗುತ್ತೆ. ಬಹಳಷ್ಟು ಜನ ನಾನು ಹೇಳಿದ್ನಲ್ಲ, ತುಂಬ ಮನೆಗಳಲ್ಲಿ ಪ್ರಾಬ್ಲಮ್ಸ್ ಆಗುವಂಥದ್ದು, ಸೂಸೈಡ್ಸ್ ಅಟೆಂಪ್ಟ್ಸ್ ಮಾಡ್ಕೊಳ್ಳೋ ಅಂಥದ್ದು, ಮತ್ತು ಈ ರಿಲೇಷನ್ಶಿಪ್ಸಲ್ಲಿ ಪ್ರಾಬ್ಲಮ್ಸ್ ಆಗುವಂಥದ್ದು. ಬಹಳ ನಮ್ಮ ಒಂದು ಸ್ಪಿರಿಚುವಲ್ ಲ್ಯಾಂಗ್ವೇಜಲ್ಲಿ ಹೇಳ್ತೀವಿ, ಯಾರಾದರೂ ಸ್ವಲ್ಪ ಮಾತು ಜಾಸ್ತಿ ಆಗ್ತಾ ಇದ್ರೆ ಅಮಾವಾಸ್ಯೆ ಹತ್ರ ಬರ್ತೈತೆ, ಒಂದು 2 ದಿನ ತಡ್ಕೋ ಆಮೇಲೆ ಡಿಸೈಡ್ ಮಾಡೋಣ ಅಂತ ಹೇಳ್ತೀವಿ. ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಯಾವುದೇ ಒಂದು ಡಿಸಿಷನ್ಸನ್ನು ತಗೊಳ್ಳಲ್ಲ. ಸಣ್ಣದ್ರಿಂದ ಹಿಡಿದು ದೊಡ್ಡದ್ರೊಳಗೂ, ಒಂದು ಕಾರ್ ತಗೊಳ್ಳೋದ್ರಿಂದ ಹಿಡಿದು, ಒಂದು ಮನೆ ತಗೊಳ್ಳೋದ್ರಿಂದ ಹಿಡಿದು, ಒಂದು ರಿಲೇಷನ್ಶಿಪ್ನ ಜಾಯಿನ್ ಮಾಡೋದ್ರಿಂದ ಹಿಡಿದು ಯಾವುದನ್ನು ಈ ಸಮಯದಲ್ಲಿ ಮಾಡಲ್ಲ. ಯಾಕಂದರೆ ಆವಾಗ ತಗೊಳ್ಳೋ ಅಂಥ ಡಿಸಿಷನ್ಸು ನಮ್ಮದಾಗಿರಲ್ಲ. ಒಂದು ಇಂಪಲ್ಸಿವ್ ಬೈಯಿಂಗ್ ಅಂತ ಏನು ಹೇಳ್ತೀವಿ, ಅಥವಾ ಇಂಪಲ್ಸಿವ್ ಡಿಸಿಷನ್ಸ್ ಆಗೋಗಿರುತ್ತೆ, ನಮ್ಮ ಹಿಡಿತದಲ್ಲೇ ಇರಲ್ಲ ಅಂತ ಹೇಳಿ. ಸೊ ಇದು ಮುಗಿಲಿ ನಂತರ ನೋಡೋಣ ಅನ್ನೋದೇ ಒಂದು ಮಾತುಗಳು ಬರುತ್ತೆ. ಸೊ ಇಷ್ಟೆಲ್ಲ ಎಫೆಕ್ಟು ಚಂದ್ರನ ಒಂದು ಪ್ರಭಾವದಿಂದ ಮನುಷ್ಯ, ಪ್ರಾಣಿ, ಭೂಮಿ, ಪಕ್ಷಿ, ನಮ್ಮ ಪ್ಲಾಂಟ್ಸ್ ಮೇಲೇನೂ ಸಹ ಬೀಳುತ್ತೆ.